ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಯಾವುದೇ ಕಾಲೇಜ್ ಅಲಾಟ್ ಆಗದಿದ್ರೆ ಏನ್ ಮಾಡಬೇಕು ಈ ರೀತಿ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನಿಮ್ಮಲ್ಲೂ ಕೂಡ ಈ ಪ್ರಶ್ನೆ ಇದ್ರೆ ಇವುಗಳನ್ನು ಪೂರ್ತಿಯಾಗಿ ನೋಡಿ ಉತ್ತರವನ್ನ ತಿಳ್ಕೊಳ್ತೀವಿ. ಮೊದಲಾಗಿ ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಅದರ ಮೀನಿಂಗ್ ಅಥವಾ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೀವೇನು ಆಪ್ಷನ್ ಎಂಟ್ರಿ ಮಾಡಿದಿರಾ ಆಲ್ರೆಡಿ ಇರುವಂತಹ ಆಪ್ಷನ್ ಎಂಟ್ರಿ ಏನಿರುತ್ತೆ ಮಾಕ್ ಅಲಾಟ್ಮೆಂಟ್ ಗಿಂತ ಮೊದಲು, ಅದ್ರ ಪ್ರಕಾರ ನಿಮ್ಮ ರ್ಯಾಂಕ್ಗೆ ಯಾವುದೇ ಕಾಲೇಜ್ ಅಲಾಟ್ ಮಾಡೋದಕ್ಕೆ ಆಗಲ್ಲ ಅಂತ ಅರ್ಥ. ಹಾಗಿದ್ರೆ ಮುಂದೇನು ಮಾಡಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆ ಎಡಿಟಿಂಗ್ ಆಪ್ಷನ್ ಏನಿರುತ್ತೆ ಅದರಲ್ಲಿ ಬೇಕಿದ್ರೆ ವಿದ್ಯಾರ್ಥಿಗಳು ಮತ್ತು ಕೂಡ ಬೇರೆ ಕಾಲೇಜಸನ್ನು ಆ್ಯಡ್ ಮಾಡಬಹುದು. ನಂತರ ನೀವು ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಬಹುದು, ಡಿಲೀಟ್ ಮಾಡೋದಿದ್ರೆ ಡಿಲೀಟ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಈ ರೀತಿ ಚೇಂಜಸ್ಸನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಮಾಕ್ ಅಲಾಟ್ಮೆಂಟ್ನ ನಂತರ. ಸೊ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈ ಮಾಕ್ ಅಲಾಟ್ಮೆಂಟಲ್ಲಿ ಕಾಲೇಜೇ ಅಲಾಟ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅವ್ರೇನು ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ ಹೆಚ್ಚಿನ ಕಾಲೇಜಸನ್ನು ಆ್ಯಡ್ ಮಾಡಬೇಕು. ಅದಕ್ಕೂ ಕೂಡ ಏನು ಮಾಡಿ ಅಂತ ಹೇಳಿದ್ರೆ, ಹಿಂದಿನ ವರ್ಷದ ಕಟ್ ಆಫ್ ಏನಿತ್ತು ಅದನ್ನು ತೆಗೆದುಕೊಳ್ಳಿ. ಅದ ನಂತರ ನಿಮ್ಮ ರ್ಯಾಂಕ್ನ ಪ್ರಕಾರ, ನಿಮ್ಮ ರ್ಯಾಂಕ್ ಏನಿದೆ ಅದರ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗಬಹುದು ಅದನ್ನು ಚೆಕ್ ಮಾಡಿ ಅವುಗಳನ್ನು ಕೂಡ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡಿ. ಅದನ್ನು ಕೂಡ ನೋಡ್ಕೊಂಡು ಆ್ಯಡ್ ಮಾಡಿ. ಯಾಕಂತ ಹೇಳಿದ್ರೆ ಈಗ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ ರೀತಿ ಕಾಲೇಜಸ್ ಇರಬೇಕು ಅಂತ ಹೇಳಿದ್ರೆ, ಅಕಸ್ಮಾತಾಗಿ ಆ ಕಾಲೇಜಲ್ಲಿ ನಿಮಗೆ ಅಥವಾ ನೀವು ಎಂಟ್ರಿ ಮಾಡಿದಂಥ ಬ್ರಾಂಚ್ಗೆ ನಿಮಗೆ ಅಡ್ಮಿಷನ್ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಅಲ್ಲಿ ಹೋಗ್ತೀನಿ, ಆ ರೀತಿ ಇರಲಿ. ಆದರೆ ಇಷ್ಟನೇ ಇಲ್ಲದಿರುವಂತಹ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಇಷ್ಟ ಇದ್ದರೆ ಮಾತ್ರ ಕಾಲೇಜಸನ್ನು ಆ್ಯಡ್ ಮಾಡಿ. ಅದೇ ನಿಮ್ಮ ಕಟ್ ಆಫ್ನ ಪ್ರಕಾರ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ಅದನ್ನು ಚೆಕ್ ಮಾಡಿ. ಆ ಕಾಲೇಜುಗಳಲ್ಲೂ ಕೂಡ ನಿಮಗೆ ಯಾವ ಕಾಲೇಜಸ್ ಇಷ್ಟ ಅಂದರೆ ನಿಮಗಲ್ಲಿ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡ್ಕೋತೀನಿ ಆ ರೀತಿ ಇರುತ್ತೆ. ಅವುಗಳನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡ್ತಾ ಹೋಗಿ, ಸರಿನಾ? ಇದರಿಂದ ನಿಮಗೆ ಮುಂದಿನ ರೌಂಡ್ ಏನಿರುತ್ತೆ ಅಥವಾ ಆ್ಯಕ್ಚುಯಲ್ ಕೌನ್ಸಿಲಿಂಗ್ ಏನು ನಡೆಯುತ್ತೆ, KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್, ಅದರಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕ್ಲಿಯರ್ ಆಯ್ತಾ? ಅದಕ್ಕೋಸ್ಕರನೇ ಹೇಳಿದೆ, ಈಗ ಮಾಕ್ ಅಲಾಟ್ಮೆಂಟಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗದಿದ್ರೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನಂತರ ಏನು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆವಾಗ ನಿಮ್ಮ ಕಟ್ ಆಫನ್ನು ನೋಡಿಕೊಂಡು ಹೆಚ್ಚಿನ ಕಾಲೇಜಸನ್ನು ಆ್ಯಡ್ ಮಾಡಿ ಅಥವಾ ಹೆಚ್ಚು ಕಾಲೇಜಸನ್ನು ಆ್ಯಡ್ ಮಾಡಿ. ಇದರಿಂದ ಮುಂದೆ ನಿಮಗೆ ಸೀಟ್ ಅಲಾಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಂತರ ನೀವೀಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಏನು ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡ್ತೀರಾ, ಆ ಎಡಿಟ್ ಮಾಡಿದಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅದೇ ಆಪ್ಷನ್ ಎಂಟ್ರಿ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಎಲ್ಲಕ್ಕೂ ಕೂಡ ಕನ್ಸಿಡರ್ ಆಗುತ್ತೆ. ನಂತರ ಬೇರೆ ಡೌಟ್ಸ್ ಇದ್ದರೆ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.